ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬಿ ಖಾತೆದಾರರ ಸಂಕಟ ದೂರ ಮಾಡಿದ ಬಿಬಿಎಂಪಿ, ಅಭಿವೃದ್ಧಿ ಶುಲ್ಕ ಪಾವತಿಸಿ ಎ ಖಾತೆಗೆ ಪರಿವರ್ತಿಸಿಕೊಳ್ಳೋಕೆ ಅನುಮತಿ. ಪಾಲಿಕೆ ನಿರ್ಧಾರದಿಂದ ನಿಟ್ಟುಸಿರು ಬಿಟ್ಟ ನಿವೇಶನದಾರರು. ಶಿಕ್ಷಕರ ಕಿರುಕುಳ ತಾಳಲಾರದೆ ಓಡಿ ಹೋಗಿದ್ದ ವಿದ್ಯಾರ್ಥಿಗಳು. ನೋಟಿಸ್ ಬೋರ್ಡ್ನಲ್ಲಿ ಪತ್ರ ಬರೆದಿಟ್ಟು ನಾಪತ್ತೆಯಾಗಿದ್ರು. ಎಸ್ಕೇಪ್ ಆಗಿದ್ದವರು ಅಂತೂ ಮನೆಗೆ ವಾಪಸ್ಸಾದ್ರು. ಕಾಫಿ ಕುಡಿಸೋ ನೆಪದಲ್ಲಿ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಿದ್ದ, ಮತ್ತು ಬರಿಸೋ ಮಾತ್ರೆ ನೀಡಿ ಚಿನ್ನಾಭರಣ ಲೂಟಿ ಮಾಡ್ತಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರ ಅತಿಥಿಯಾದ ಖತರ್ನಾಕ್ ಕಳ್ಳ. ನೋಟಿಸ್ ನೀಡದೆ ಬಿಬಿಎಂಪಿಯಿಂದ ಮನೆಗಳ ತೆರವು. ಮಕ್ಕಳೊಂದಿಗೆ ಬೀದಿ ಪಾಲಾದ್ರೂ ಸ್ಲಂ ಜನ. ಪರ್ಯಾಯ ವ್ಯವಸ್ಥೆಗೆ ಮನೆ ಕಳೆದುಕೊಂಡವರ ಆಗ್ರಹ. ಹನ್ನೆರಡು ವರ್ಷಗಳ ದಾಂಪತ್ಯ ಜೀವನ ಅಂತ್ಯ. ವಿವಾಹ ವಿಚ್ಛೇದನಕ್ಕೆ ರೆಡಿಯಾದ ಅನುಪ್ರಭಾಕರ್. ಸ್ಯಾಂಡಲ್ವುಡ್ ನಟಿ ಅನುಪ್ರಭಾಕರ್ ತುಂಬಾ ಸೀದಾ ಸಾದಾ, ಯಾವುದೇ ವಿವಾದಗಳಿಲ್ಲ. ಆದರೆ ಇವರ 12 ವರ್ಷದ ದಾಂಪತ್ಯ ಜೀವನ ದೂರವಾಗುವ ಹಂತಕ್ಕೆ ಬಂದಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು, ಬೇರೆ ಏನು, ನೀನೆ ನಾನು, ನಾನೇ ನೀನು, ಒಂದೇ. ಅನುಪ್ರಭಾಕರ್ ಬಾಲ್ಯದಲ್ಲಿಯೇ ಬಣ್ಣ ಹಚ್ಚಿದವರು. ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಹಾಗೂ ಚಪಲ ಚೆನ್ನಿಗರಾಯ ಸಿನಿಮಾದಲ್ಲಿ ಅನು ಕಾಣಿಸ್ಕೊಂಡಿದ್ರು. ಅಲ್ಲದೆ ವಿಷ್ಣುವರ್ಧನ್ ಅವರ ಜಮೀನ್ದಾರರು, ಹೃದಯವಂತ, ವರ್ಷ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಅನುಪ್ರಭಾಕರ್. ಬಣ್ಣದ ಲೋಕದ ಜೊತೆಗೆ ಅನುಪ್ರಭಾಕರ್ 2002ರಲ್ಲಿ ಮದುವೆಯಾದರು. ಅಭಿನಯ ಶಾರದೆ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಜೊತೆಗೆ ಮದುವೆಯಾದ ಅನುಪ್ರಭಾಕರ್ ಜೀವನದ ಬಂಡಿ ಸುಗಮವಾಗಿ ಸಾಗಿತ್ತು. ಮದುವೆಯಾದ ಬಳಿಕ ಕೂಡ ಅನುಪ್ರಭಾಕರ್ ಅಭಿನಯದಲ್ಲಿ ಆಸಕ್ತರಾಗಿದ್ರು. ಆದರೆ ಇತ್ತೀಚೆಗೆ ಅದೇನಾಯ್ತೋ ಏನೋ, ಅನು ಹಾಗೂ ಕೃಷ್ಣಕುಮಾರ್ ಜೀವನದಲ್ಲಿ ಅಪಸ್ವರ ಎಂಬ ಸುದ್ದಿ ಹರಡ್ತಾ ಇದೆ. ಕೆಲವು ತಿಂಗಳಿಂದ ದೂರವೇ ಇದ್ದ ಈ ದಂಪತಿ ಭರ್ತಿ 12 ವರ್ಷ ಸಂಸಾರ ನಡೆಸಿದ್ದಾರೆ. ಆದರೆ ಇದೀಗ ದಾಂಪತ್ಯದ ಬಂಧ ಕಳಚಿ ಬೀಳುವ ಹಂತಕ್ಕೆ ತಲುಪಿದೆ. ಪರಸ್ಪರ ಒಪ್ಪಂದದ ಮೇಲೆ ಈ ದಂಪತಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅನುಪ್ರಭಾಕರ್ಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡುವಂತೆ ಕೋರಿದ್ದಾರೆ. ಇದಕ್ಕೆ ಪತಿ ಕೃಷ್ಣಕುಮಾರ್ ಒಪ್ಪಿಗೆ ಕೂಡ ಸೂಚಿಸಿರುವ ಮಾಹಿತಿ ಇದೆ. ನಾಳೆ ಇವರ ಅರ್ಜಿ ವಿಚಾರಣೆ ನಡೆಯುತ್ತೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಅದು ಜಯನಗರ 7ನೇ ಬ್ಲಾಕ್ನಲ್ಲಿರೋ ಆಂಗ್ಲ ಮಾಧ್ಯಮ ಶಾಲೆ. ಆದರೆ ಆ ಶಾಲೆಯ 3 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ರು. ಅಷ್ಟಕ್ಕೂ ಆ ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೋಗೋದಕ್ಕೆ ಕೊಟ್ಟ ಕಾರಣ ಶಿಕ್ಷಕರ ಟಾರ್ಚರ್. ಅಸಲಿಗೆ ಶಾಲೆಯಲ್ಲಿ ನಡೆದಿದ್ದೇನು? ಈ ಸ್ಟೋರಿ ನೋಡಿ. ಜಯನಗರ 7th ಬ್ಲಾಕ್ನ ಹೋಲಿ ಸೇಂಟ್ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಪೋಷಕರು ಜಮಾಯಿಸಿದ್ರು. ಇವರೆಲ್ಲ ಹೀಗೆ ಆತಂಕದಿಂದ ಶಾಲೆ ಮುಂದೆ ಸೇರೋಕ್ಕೆ ಕಾರಣ 3 ವಿದ್ಯಾರ್ಥಿಗಳು. ಹೌದು, ರಾಹುಲ್, ಯಶವಂತ್ ಮತ್ತು ದರ್ಶನ್ ಶಾಲೆಗೂ ಹೋಗದೆ ಮನೆಗೂ ಬಾರದೆ ನಿನ್ನೆ ನಾಪತ್ತೆಯಾಗಿದ್ರು. ನಿನ್ನೆ ಶಾಲೆಗೆ ಹೋದವರು ಮನೆಗೆ ಬಾರದೇ ಇದ್ದುದನ್ನು ಕಂಡು ಆತಂಕಗೊಂಡ ಪೋಷಕರು ಮಕ್ಕಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ
ಪೋಷಕರು ಶಾಲೆಗೆ ಬಂದು ಕೇಳಿದಾಗ ಶಿಕ್ಷಕರ ಕಿರುಕುಳದಿಂದ ನಾಪತ್ತೆಯಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ಶಾಲೆಯ ವಿರುದ್ಧ ಮುಗಿಬಿದ್ದಿದ್ರು. ಪತ್ರದಲ್ಲಿ ಉಲ್ಲೇಖಿಸಿದ 3 ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. 1 ಮಂತಿಂದ ಫುಲ್ಲು ವಿಜಯಲಕ್ಷ್ಮಿ ಮೇಡಮು ಫುಲ್ಲು ಟಾರ್ಚರ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಟಾರ್ಚರ್ ಕೊಡ್ತಾ ಇದ್ದಾಗ ಹೊರಗಡೆ ನಿಲ್ಲಿಸೋದು, ಟೆಸ್ಟ್ ಬರ್ಸಲ್ಲ, ಎಕ್ಸಾಮ್ಗೆ ಬರ್ಸಲ್ಲ, ಹೊರಡೋಕ್ಕೋಸ್ಕರ ಮಕ್ಕಳು ಬೈಕೋಸ್ಕರ ನಮ್ಮ ಹತ್ರ ಇನ್ಫಾರ್ಮ್ ಮಾಡಿಲ್ಲ. ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆದರೂ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ, ಒಂದು ಮೆಮೊನೂ ಕಳಿಸಿಲ್ಲ. ಆ ಕಾರಣ ಅಂತೇಳಿ ನಿನ್ನೆ ಮಕ್ಕಳಿಗೆ ಟೆಸ್ಟು ಬರ್ಸಿಲ್ಲ. ನಿನ್ನೆ ಮೊನ್ನೆ 2 ಡೇಸ್ ಟೆಸ್ಟು ಬರ್ಸಿಲ್ಲ, ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳಿಗೆ ಬೈಕೋಸ್ಕರ ನಮ್ಮ ಹತ್ರ ಇನ್ಫಾರ್ಮ್ ಮಾಡಿದ್ರೆ ಓಡೋಗಿದ್ದಾರೆ. ಆದರೆ ಶಾಲಾ ಶಿಕ್ಷಕರ ಪ್ರಕಾರ ಈ 3 ವಿದ್ಯಾರ್ಥಿಗಳ ಪುಂಡಾಟಿಕೆ ಕೂಡ ಜೋರಾಗಿತ್ತು. ದಿನನಿತ್ಯ ಶಾಲೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ ಇವರನ್ನ ಈ ಮುಂಚೆ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಆದರೆ ಮತ್ತದೇ ಪುಂಡಾಟಿಕೆ ತೋರಿದ್ದ 4 ವಿದ್ಯಾರ್ಥಿಗಳನ್ನು ಮೊನ್ನೆ ಸೋಮವಾರ ಶಾಲೆಯಿಂದ ಸಸ್ಪೆಂಡ್ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಹೀಗೆ ನಾಪತ್ತೆಯಾಗಿರುವುದರಿಂದ ಶಾಲಾ ಆಡಳಿತ ಮಂಡಳಿ ತನ್ನ ಅಮಾನತು ಆದೇಶವನ್ನು ರದ್ದುಗೊಳಿಸಿದೆ. ಇಲ್ಲ, ಸದ್ಯಕ್ಕೆ ನಾವು ಸಸ್ಪೆನ್ಷನ್ ರಿವೋಕ್ ಮಾಡಿದ್ದೀವಿ. See, the main problem is the misbehavior of the students with the teachers. This, after repeated warnings, we had to suspend them. And then the parents came back to us saying that to readmit the students, and they've given us an undertaking saying that if in case they do continue to misbehave like this henceforth. ಇತ್ತ ನಾಪತ್ತೆಯಾಗಿದ್ದ 3 ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸಾಗಿದ್ದಾರೆ. ಅವರು ಎಲ್ಲಿಗೆ ಹೋಗಿದ್ರು, ಎಲ್ಲಿ ತಂಗಿದ್ರು ಇನ್ನೂ ಗೊತ್ತಾಗಿಲ್ಲ. ಬೆಂಗಳೂರಿಂದ ಕ್ಯಾಮರಾಮನ್ ಸತೀಶ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಬಳಿ ಬಿಬಿಎಂಪಿ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿತ್ತು. ಹಲವಾರು ಬಿಬಿಎಂಪಿ ಕಾರ್ಮಿಕರು ಸ್ಲಂ ಮನೆಗಳನ್ನ ಬೀಳಿಸಿ ಖಾಲಿ ಮಾಡಿಸೋದ್ರಲ್ಲಿ ಬ್ಯುಸಿಯಾಗಿದ್ರು. ಇತ್ತ ಸ್ಲಂ ನಿವಾಸಿಗಳು ಮಕ್ಕಳನ್ನ ಹಿಡಿದು ಬೀದಿ ಪಾಲಾಗಿದ್ರು. ಒಂದೆಡೆ ಮನೆಗಳನ್ನ ತೆರವು ಮಾಡ್ತಿರೋ ಬಿಬಿಎಂಪಿ ಕಾರ್ಮಿಕರು, ಪಕ್ಕದಲ್ಲೇ ಬಿದ್ದಿರೋ ಪಾತ್ರೆಗಳು, ಇನ್ನೊಂದೆಡೆ ಮಕ್ಕಳನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಸ್ಲಂ ನಿವಾಸಿಗಳು. ಇದಕ್ಕೆಲ್ಲ ಕಾರಣ ಬಿಬಿಎಂಪಿ ನೋಟಿಸ್ ಜಾರಿ ಮಾಡದೆ ಏಕಾಏಕಿ ಸ್ಲಂ ಮನೆಗಳನ್ನ ತೆರವುಗೊಳಿಸಿದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಬಳಿ ಇರುವ ಬಿಬಿಎಂಪಿ ಸ್ಲಂ ನಿವಾಸಿಗಳ ಮನೆ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿತ್ತು. ಸುಮಾರು 30 ವರ್ಷದಿಂದ ವಾಸವಿದ್ದ 50 ಸ್ಲಂ ಮನೆಗಳನ್ನ ಬಿಬಿಎಂಪಿ ಏಕಾಏಕಿ ತೆರವುಗೊಳಿಸಿತು. ಎಇಇ ಉದಯ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಒತ್ತುವರಿ ಜಾಗದಲ್ಲಿ ವಾಸವಿದ್ದ ನಿವಾಸಿಗಳು ಬಿಬಿಎಂಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಏನೇ ಪರ್ಮಿಷನ್ ಕೊಟ್ಟಿಲ್ಲ, ಯಾವ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಇಲ್ಲೇ ಇರ್ತೀವಿ, ಪರ್ಮಿಷನ್ ಕೊಟ್ರೆ ಎಲ್ಲಿದ್ರೆ ಊಟನೇ ಎತ್ತಿಲ್ಲ ಎಲ್ಲ ಮನೇಲಿ. ಹಂಗೆ ಇದೆ. ಬಂದು ಡಮೇಶಲ್ ಮಾಡಿದ್ರೆ ಡಮ್ಮಿ ಎಲ್ಲ ಒಡೆಯಕ್ಕೆ ಬಿಟ್ಟಿದೆ. ನಾವು ಎಲ್ಲಿ ಹೋಗ್ಬೇಕು? ನಾವು ಇವಾಗ ಹೊಡೆದ್ರು ನಾವು ಇಲ್ಲೇ ಡೇರ್ ಹಾಕೊಂಡು ಇರೋದು. ಅಂದಹಾಗೆ ಇಲ್ಲಿ ವಾಸವಿರೋ ಇವರೆಲ್ಲ ಪೇಪರ್ ಆಯೋರು. ಎಂದಿನಂತೆ ಇಂದು ಬೆಳಗ್ಗೆ ಕೂಡ ತಮ್ಮ ಕೆಲಸಕ್ಕೆ ಹೋಗಿದ್ರು. ಇದೇ ವೇಳೆ ಬಿಬಿಎಂಪಿ ಅಧಿಕಾರಿಗಳು ಏಕಾಏಕಿ ಬಂದು ಎಲ್ಲಾ ಮನೆಗಳನ್ನ ತೆರವು ಮಾಡಿದ್ರು. ಹೀಗಾಗಿ ಇಲ್ಲಿ ವಾಸವಿದ್ದ 50 ಕುಟುಂಬದ ಸದಸ್ಯರು ದಿಕ್ಕು ತೋಚದೆ ಬೀದಿ ಪಾಲಾದ್ರು. ತಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ಇಲ್ಲ ಮೇಡಮ್, ನಾವು ಒಂದು 30 ವರ್ಷದಿಂದ ಇಲ್ಲೇ ಇದ್ದೀವಿ ಮೇಡಮ್. ನಾವು ಮುಟ್ಟಿದೆ ಬಂದಿದ್ದಲ್ಲ ಇಲ್ಲೇ. ನಾವು ಬೆಳಗ್ಗೆ ಕೆಲಸಕ್ಕೆ ಹೋದ ತಕ್ಷಣ ಇವರು ಬಂದು ಎಲ್ಲ ಹೊಡೆದು ಬಿಟ್ಟಿದ್ದಾರೆ. ನಾವು ಕೆಲಸ ಮಾಡ್ತಾ ಇದೀವಿ ಮೇಡಮ್. ಏನು ಹೇಳಿಲ್ಲ ಮೇಡಮ್, ಏನು ಒಂದು ಲೆಟರ್ ಪೇಡ್ ಕೊಟ್ಟಿಲ್ಲ, ಏನು ಹೇಳಿಲ್ಲ ಮೇಡಮ್ ನಮಗೆ. ಅವರೇ ಹೊಡೆದಾಕ್ಬಿಟ್ಟಿದ್ದಾರೆ. ಮೋರಿ ಮೇಲೆ ಮನೆ ಕಟ್ಟಿ ಜೀವನ ನಡೆಸ್ತಾ ಇದ್ದದ್ದು ತಪ್ಪೇನೋ ಸರಿ, ಆದರೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಮನೆ ತೆರವು ಮಾಡಿದ್ರೆ ಸ್ಲಂ ನಿವಾಸಿಗಳು ಹೋಗೋದಾದ್ರೂ ಎಲ್ಲಿಗೆ, ನೀವೇ ಹೇಳಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಮತಾ ಮರ್ಥಾಳ, ಸುವರ್ಣ ನ್ಯೂಸ್. ಗುರುತು ಪರಿಚಯವಿಲ್ಲದವರ ಬಳಿಯಲ್ಲಿ ಏನನ್ನೂ ತೆಗೆದುಕೊಳ್ಬೇಡಿ ಅಂತ ಮಕ್ಕಳಿಗೆ ಬುದ್ಧಿ ಹೇಳೋ ಮಹಿಳೆಯರು ಆ ಮಾತನ್ನ ಸ್ವತಃ ಪಾಲಿಸೋದು ಒಳಿತು. ಯಾಕೆ ಅಂತ ತಿಳಿಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಜ್ಯೂಸ್ ಕುಡಿತೀರಾ, ಕಾಫಿ ಟೀ ಕುಡಿತೀರಾ ಅಂತ ಪ್ರಯಾಣಿಕರನ್ನ ಪರಿಚಯ ಮಾಡಿಕೊಂಡು ಅವರಿಗೆ ಮತ್ತು ಭರಿಸುವ ಗುಳಿಗೆ ನೀಡಿ ಚಿನ್ನಾಭರಣ ದೋಚುತ್ತಿದ್ದ ಈ ಆರೋಪಿ ವಿಶ್ವನಾಥ್ ಕಾಮಾಕ್ಷಿಪಾಳ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಕುಣಿಗಲ್ ತಾಲೂಕಿನವನಾದ ವಿಶ್ವನಾಥ್ ಕಾಮಾಕ್ಷಿಪಾಳ್ಯದಲ್ಲಿ ಮನೆ ಮಾಡಿಕೊಂಡಿದ್ದ. ಆಟೋ ಚಾಲಕನಾಗಿರೋ ಈತ ರಾತ್ರಿ ವೇಳೆ ಒಂಟಿಯಾಗಿ ಪ್ರಯಾಣಿಸೋ ಮಹಿಳೆಯರನ್ನ ಕಾಫಿ ಟೀ ಕುಡಿಸುವ ಮಾತುಗಳನ್ನಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ದ.
ಇವ್ರದ್ದು ಮೋಡಸ್ ಆಪರೇಂಡಿಂದ ಆಟೋದಲ್ಲಿ ಹೋಗುವಾಗ ಒಂಟಿ ಮಹಿಳೆಯರಿದ್ದರೆ, ಯಾರು ಒಬ್ಬರೇ ಮಹಿಳೆಯರು ಆಟೋದಲ್ಲಿ ಹೋಗುವಾಗ ಇವರು ಪರಿಚಯ ಮಾಡಿಕೊಂಡು ಮಾತನಾಡುವಾಗ ಅವರು ಕೇಳ್ತಾರೆ, ಟೀ ಕಾಫಿ ಜ್ಯೂಸ್ ಏನು ಬೇಕಂತ ಕೇಳ್ತಾನೆ. ಯಾರು ಹೌದಾ ಅಂತ ಹೇಳಿದ್ರೆ ಅವರು ಹೋಗಿ ಪಕ್ಕದ ಅಂಗಡಿಯಿಂದ ಎಲ್ಲಿ ಟೀ ಅಂಗಡಿ ಇದ್ದರೆ ಅಲ್ಲಿ ಹೋಗಿ ಟೀ ತರ್ತಾರೆ, ಯಾ ಕಾಫಿ ಜ್ಯೂಸ್ ಏನು ತರ್ತಾರೆ. ಅದು ತಂದು ಅದರಲ್ಲಿ ತರುವಾಗ ಮಾದರಿ ಬೇರೆ ಟ್ಯಾಬ್ಲೆಟ್ಸ್ ಹಾಕಿ ಕೊಡ್ತಾರೆ. ಅದರದ್ದು ಕೊಟ್ಟ ತಕ್ಷಣ ಆ ಪ್ಯಾಸೆಂಜರ್ ಯಾರು ಇರ್ತಾರೆ ಅವ್ರಿಗೆ ಪ್ರಜ್ಞೆ ಇರೋಲ್ಲ, ಸ್ವಲ್ಪ ನಿದ್ರೆ ತಂದು ಬಂತಾರೆ, ಆ ಥರ ಆಗ್ಬಿಟ್ಟು ಅದ ತಕ್ಷಣ ಇವ್ರಿಗೆ ಗೊತ್ತಾಗ್ತಾನೆ ಇವ್ರಿಗೀಗ ಜಾಸ್ತಿ ನಿದ್ರೆ ಥರ ಬರ್ತಾಯಿದ್ದ. ಆ ಥರ ಆಗುವಾಗ ಇವರು ಎಲ್ಲ ಅವ್ರ ಮೈ ಮೇಲೆ ಇರುವ ಆಭರಣಗಳನ್ನು ತಗೊಂಡು ಹೋಗ್ತಾಯಿದ್ರು. ಈತ ಮಹಿಳೆಯೊಬ್ಬರ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ. ಈ ಸಂಬಂಧ ಮಹಿಳೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ವಿಶ್ವನಾಥ್ ಸಿಕ್ಕಿಬಿದ್ದಿದ್ದಾನೆ. ಇದರಲ್ಲಿ ನಮಗೆ ಸ್ಟಾರ್ಟಿಂಗ್ ಒಂದೇ ಕ್ಲೂ ಇತ್ತು, ಆಟೋ ಡ್ರೈವರ್ ಯಾರಿದ್ದಾರೆ. ಬಟ್ ಆ ಏರಿಯಾದಲ್ಲಿ ಹೋಗಿ ಆಟೋ ಸಾಕಷ್ಟು ಇದ್ದು, ಅದರ ಎಲ್ಲ ವೆರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಮತ್ತು ಕಂಪ್ಲೇಂಟ್ ಕೂಡ ಕರ್ಕೊಂಡು ಹೋಗಿ ವಾಪಸ್ ಎಲ್ಲ ವೆರಿಫೈ ಮಾಡಿಸಿದ್ರು. ಅದರ ಮೇಲೆ ಕೆಲವು ನಮಗೆ ಕ್ಲೂಗಳು ಸಿಕ್ಕಿದ್ರು. ಆಮೇಲೆ ಆಟೋ ಕೂಡ ಐಡೆಂಟಿಫೈ ಆಗಿದ್ದು ಒಂದು ಸ್ವಲ್ಪ ಎಫರ್ಟ್ಸ್ ಮಾಡಿದ ನಂತರ. ದೆನ್ ಈ ಆಟೋ ಡ್ರೈವರ್ ಯಾರಿದ್ರು ಆ ದಿವಸ ಅದು ಕೂಡ ಗೊತ್ತಾಗಿದ್ದು, ಯಾರ ಕಡೆ ಈ ಆಟೋ ಇದೆ ಅದು ಕೂಡ ಗೊತ್ತಾಗಿದ್ದು. ಆಮೇಲೆ ಅದರ ಆಧಾರ ಮೇಲೆ ಎಲ್ಲ ನಮಗೆ ಏನು ಸಾಕ್ಷ್ಯ ಮತ್ತು ಕ್ಲೂ ಸಿಕ್ಕಿದ್ದು. ಅದರ ಆಧಾರ ಮೇಲೆ ವಿಶ್ವನಾಥ್ ಅಲಿಯಾಸ್ ವಿಶ್ವಕಂಠ ಅಲಿಯಾಸ್ ರಾಜ ಅಂತ ಒಬ್ಬ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಒಟ್ಟಲ್ಲಿ ಸುಮಾರು 1.5 ವರ್ಷದಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ವಿಶ್ವನಾಥ್ ಈಗ ಪೊಲೀಸ್ ಬಂದಿಯಾಗಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬೆಂಗಳೂರಿನ ಮಹದೇವಪುರ ಸಮೀಪವಿರೋ ಬಿ ನಾರಾಯಣಪುರದಲ್ಲಿ 65 ವರ್ಷದ ವೃದ್ಧೆಯನ್ನ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ. ಮೂಲತಃ ಆಂಧ್ರಪ್ರದೇಶದವರಾದ ಕೊಂಡಮ್ಮ ಒಂಟಿಯಾಗಿ ತನ್ನ ಮಗನ ಮನೆಯ ಕೆಳ ಅಂತಸ್ತಿನಲ್ಲಿರೋ ಮನೆಯಲ್ಲಿ ವಾಸವಾಗಿದ್ರು. ಅತ್ತೆ ಸೊಸೆ ಸಂಬಂಧ ಅಷ್ಟಕ್ಕಷ್ಟೇ ಆಗಿದ್ರಿಂದ ಪ್ರತಿದಿನ ಕೊಂಡಮ್ಮನ ಮಕ್ಕಳು ತಾಯಿ ಆರೋಗ್ಯ ವಿಚಾರಿಸುವುದಕ್ಕೆ ಫೋನ್ ಮಾಡ್ತಾ ಇದ್ರು. ಇವತ್ತು ಸಹ ಸಂಜೆಯಿಂದ ಕೊಂಡಮ್ಮನವರ ಮೊಬೈಲ್ಗೆ ಕರೆ ಮಾಡಿದ್ದಾರೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಅನುಮಾನಗೊಂಡ ಮಕ್ಕಳು ಮನೆಗೆ ಬಂದು ನೋಡಿದ್ರೆ ಬಾಗಿಲು ಲಾಕ್ ಆಗಿದೆ. ತಾಯಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅನ್ನೋ ಆತುರದಲ್ಲಿ ಮತ್ತೊಂದು ಕೀ ತೆಗೆದು ಒಳಗೆ ಹೋದ್ರೆ ಅಲ್ಲಿ ಕೊಂಡಮ್ಮ ಹೆಣವಾಗಿ ಬಿದ್ದಿದ್ರು. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಕೊಂಡಮ್ಮನನ್ನ ಶಾಲು ಮತ್ತು ದಿಂಬಿನಿಂದ ಉಸಿರುಗಟ್ಟಿಸಿ ಮೈಮೇಲಿದ್ದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.